ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಕತ್ತಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕಡಲೆಬೇಳೆದು 4 ರಿಂದ 5 ತಾಸು ನೆನೆಸಿದ್ವಿ. ಎಷ್ಟು ನೆನೆದಷ್ಟು ಚೆನ್ನಾಗಿ ಬರುತ್ತೆ. ಓಕೆ, ನೀಟಾಗಿ ಒಂದ್ಸಲ ನೀರು ಹಾಕಿ ತೊಳೆದು ನೆನೆಸಕ್ಕೆ ಹಾಕಿದ್ದೀನಿ. ಇವಾಗ ಮತ್ತೆ ನೀರು ಹಾಕಿ ತೊಳೆದು ಇದು ನೀರೆಲ್ಲ ಚೆಲ್ಲಬೇಕು. ಓಕೆ, ಇದೆಲ್ಲ ತೊಳೆದು ಓಕೆ ಚೆಲ್ಲಬೇಕಿದೆಲ್ಲ ನೀರು. ಓಕೆ, ನೀರು ಚೆಲ್ಲಿ ಇನ್ನೊಂದ್ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಓಕೆ. ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಓಕೆ ನೆನೆಸಿರುವಂಥ ಕಡಲೆಬೇಳೆ ಹಾಕ್ಕೋಬೇಕು. ಓಕೆ, ನೆನೆಸಿರುವಂಥ ಕಡಲೆಬೇಳೆ ಹಾಕ್ಕೊಂಡು ಓಕೆ. ಇವಾಗ ಎಲ್ಲ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದರೆ ಅಷ್ಟು ಕ್ವಾಂಟಿಟಿಯಲ್ಲಿನೂ ಹಾಕ್ಕೋಬೇಕು. ನೀರು ಹಾಕೋದೇನು ಬೇಡ. ಇದಕ್ಕೆ ಇನ್ನೊಂದು 4 ಇಂಗ್ರೀಡಿಯೆಂಟ್ ಹಾಕೋದೈತೆ. ಪ್ಲೀಸ್ ಯಾರು ನೀರು ಮಾತ್ರ ಹಾಕ್ಲಾರ್ದ ಹಾಗೆ ರುಬ್ಕೋಬೇಕು. ನೆಂದಿರೋ ನೀರಲ್ಲೇ ಸಾಕಾಗುತ್ತೆ ಅಷ್ಟೇ. ಓಕೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಕೋಬೇಕು. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀರೆಲ್ಲ ಏನು ಹಾಕೋದಿಲ್ಲ, ಹಾಗೆ ಇವಾಗ ತರಿಯಾಗಿ ರುಬ್ಕೊಂಡಾಗಿದೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓಕೆ, ಇದನ್ನು ನೀರೆಲ್ಲ ಹಾಕೋದೇನು ಬೇಡ, ಹಾಗೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ಒಂದು ಬೌಲಲ್ಲಿ ನೀರು ತೊಗೋಬೇಕು. ನೀರು ತೊಗೊಂಡು ನೆಕ್ಸ್ಟ್ ಇವಾಗ ಅವಲಕ್ಕಿ ಹಾಕ್ಕೋಬೇಕು. ಓಕೆ, ಅವಲಕ್ಕಿ ಹಾಕ್ಕೊಂಡು ತೊಳಿಬೇಕು ಇದನ್ನು. ಓಕೆ, ಅವಲಕ್ಕಿನ ಒಂದ್ಸಲ ತೊಳ್ಕೊಂಡ್ರೆ ಸಾಕು. ತೊಳೆದಂಗೂ ಆಗುತ್ತೆ, ಡಸ್ಟ್ ಎಲ್ಲ ಹೋದಂಗೂ ಆಗುತ್ತೆ. ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡ್ದಂಗೂ ಇದನ್ನು ನೆನೆಸ್ಕೊಂಡಂಗೂ ಆಗುತ್ತೆ. ನೆಕ್ಸ್ಟ್ ನೀರೆಲ್ಲ ಚೆಲ್ಲಿದರೆ ಅಷ್ಟೊತ್ತಿಗೂ ನೆನೆದಂಗೂ ಆಗುತ್ತೆ, ತೊಳೆದಂಗೂ ಆಗುತ್ತೆ. ಓಕೆ, ಯಾಕೆ ನೀರೆಲ್ಲ ಚೆಲ್ಲಬೇಕಿದೆನ. ಮೊದಲೇದು ಕಡಲೆಬೇಳೆ ಅದೆಲ್ಲ ಹಾಕಿ ಪೇಸ್ಟ್ ಮಾಡಿದ್ರೆ ಅದು ಹಾಕ್ಕೋಬೇಕು. ಓಕೆ, ಅದು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋಬೇಕು. ಓಕೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಆನಿಯನ್ ಹಾಕ್ಕೋಬೇಕು. ಆನಿಯನ್ ಹಾಕ್ಕೊಂಡು ನೀವು ಆನಿಯನ್ ತಿನ್ನೋದಾದರೆ ಹಾಕ್ಕೊಳ್ಳಿ, ಆನಿಯನ್ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಂತ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಮಸಾಲೆ ಹೊಂದ್ಕೊಳಂಗೆ ಮಿಕ್ಸ್ ಮಾಡಿದರೆ ಮುಗೀತು ಕೆಲಸ. ಓಕೆ, ನೆಕ್ಸ್ಟ್ ಇನ್ನೂ ಇದೆ ಪ್ರೊಸೀಜರ್, ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಪಾತ್ರೆ ಇಟ್ಟು ಎಣ್ಣೆ ಕಾಯಿದಾಗ ಫಸ್ಟ್ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಂಪಲ್ ನೋಡ್ಬೇಕು ಎಣ್ಣೆ ಕಾದೈತ ಅಂತ. ಎಣ್ಣೆ ಕಾಯ್ಬೇಕು, ಎಣ್ಣೆ ಕಾದಿಲ್ಲ ಎಣ್ಣೆ ಕಾಯ್ಬೇಕು. ಇವಾಗ ಎಣ್ಣೆ ಕಾದಿದ್ದ ನೋಡಿಕೊಂಡು ಒಂದೊಂದೇ ಕರಿಬೇಕು. ಇವಾಗ ಡೀಪ್ ಫ್ರೈ ಮಾಡಬೇಕು. ನೆಕ್ಸ್ಟ್ ಎಲ್ಲವನ್ನು ಇದೇ ರೀತಿ ಡೀಪ್ ಫ್ರೈ ಮಾಡ್ಕೊಂಡು ಹೋಗಬೇಕು. ಓಕೆ, 2 ಸೈಡು ನೀಟಾಗಿ ಬೆನೆಸ್ಕೋಬೇಕು. ಓಕೆ, ಎರಡು ಸೈಡ್ ನೀಟಾಗಿದೆ ಅಂದರೆ ನೆಕ್ಸ್ಟ್ ಇದೊಂದು ಹಾಕ್ಕೊಂಡು ನೆಕ್ಸ್ಟ್ ಇದೊಂದು 2 ಸೈಡ್ ನೀಟಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಪಿಕ್ನಿಕ್ ತೊಗೊಂಡು ಹೋಗ್ಬೋದು, ಈಸಿ ಕ್ಯಾರಿ ಮಾಡ್ಬೋದು. 1-2 ಡೇಸ್ವರೆಗೂ ಏನಾಗಲ್ಲ. ಇದು ವೆರಿ ಟೇಸ್ಟಿ ಹಾಗೆ ಈಸಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಯಾಕಂದರೆ ಕಡಲೆಬೇಳೆ ಹಾಕಿದೆ, ಓಂಕಾಳು ಹಾಕಿದೆ, ಅವಲಕ್ಕಿ ಹಾಕಿದೆ, ಶುಂಠಿ ಹಾಕಿದೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕಿದೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ.